ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಮಿಯಾಜಾಕಿ ಗಿಡದ ಬಗ್ಗೆ ನೀವು ಕೇಳಿರ್ತೀರಾ. ಮಾವಿನ ಗಿಡದಲ್ಲಿ ಎಷ್ಟೊಂದು ವೆರೈಟೀಸ್ ಇರುತ್ತೆ. ಅದ್ರೊಳಗೆ ಇದೊಂದು ಮಿಯಾಜಾಕಿ ಮಾವಿನ ಮರದ ಬಗ್ಗೆ ಸುಮಾರು ವಿಡಿಯೋಸ್ ಬಂದಿದ್ದು. ಇದ್ರ ಹಣ್ಣು ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಈ ಮರದ ಹಣ್ಣು ಎಷ್ಟು ಕಾಸ್ಟ್ಲಿ ಅಂದ್ರೆ 1000 ರೂಪಾಯಿಲಿ ಹೋಗುತ್ತೆ. ಯಾರಿಗೆ ಗೊತ್ತಿದೆ ಅವ್ರು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಮ್ಮನೆ ಅಂತೂ ಇದ್ರ ಗಿಡ ಅಚಾನಕ್ ಹೋಗಿ ತಂದಿರೋದು. ಇವ್ರ ಸ್ನೇಹಿತರೊಬ್ರು ಫೋನ್ ಮಾಡಿ ಮಿಯಾಜಾಕಿ ಮಾವಿನ ಗಿಡ ಸಿಗ್ತಾ ಇದೆ, ತಗೊಳ್ತೀರಾ ಅಂತ ಹೇಳಿದ್ರು. ಅರ್ಜೆಂಟ್ ಆಗಿ ಹೋಗಿ ತಕೊಂಡ್ ಬಂದಿರೋದು. ನನಗೂ ಜೊತೆ ಕರ್ಕೊಂಡು ಹೋಗಿಲ್ಲ. ಹೋಗಿದ್ರೆ ಖಂಡಿತ ನಿಮ್ಗೋಸ್ಕರ ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದ್ದೆ. ಊರಲ್ಲಿ ಇದ್ರ ಗಿಡ ನೆಟ್ಬೇಕಂತ ತರಕ್ ಹೋಗಿದ್ದು. ನಾನು ಎಕ್ಸ್ಟ್ರಾ ಒಂದೆರಡು ತಗೊಂಡ್ಬರಕ್ ಹೇಳಿದ್ದೆ. ಪಾಟಲ್ಲಿ ಇದನ್ನ ಬೆಳ್ಸೋಣ ಅಂತ. ಟೋಟಲ್ ಆಗಿ 5 ಮಿಯಾಜಾಕಿ ಗಿಡ ತಂದಿದ್ದಾರೆ. ಒಂದೊಂದು ಗಿಡಕ್ಕೆ 500 ರೂಪಾಯಿ. ಗಿಡಗಳೆಲ್ಲ ತಂದಿರೋದು ಲಾಲ್ಬಾಗ್ ನರ್ಸರಿಯಿಂದ. ಇಷ್ಟೊಂದು ಗಿಡ ಎಲ್ಲ ತಂದಿದ್ರಲ್ಲ, ಏನಪ್ಪ ಅಂತ ನೋಡ್ತಾ ಹೋದ್ರೆ ಬೇರೆ ಒಂದಷ್ಟು ಹಣ್ಣಿನ ಗಿಡಗಳು ತಂದಿರೋ ಅಂತ ಗಿಡಗಳನ್ನೆಲ್ಲ ಒಂದ್ ಕಡೆ ಜೋಪಾನ ಮಾಡಿ ಈ ತರ ವೈರ್ ಕಟ್ಟಿದ್ದಾರೆ. ಗಿಡಗಳೆಲ್ಲ ನೋಡೋಕೆ ಹೆಲ್ದಿ ಆಗಿದ್ದಾವೆ. ಹೊಸದಾಗಿ ಗಿಡಗಳನ್ನೆಲ್ಲ ಪರ್ಚೇಸ್ ಮಾಡಿದ್ರೆ ನೋಡ್ಕೊಂಡೇ ತಗೋಬೇಕು. ಗಿಡಗಳನ್ನ ಊರಲ್ಲಿ ನೆಟ್ಬೇಕಂತ ಹೇಳಿದ್ರೆ ಅವರೇ ಚೆನ್ನಾಗಿರೋ ಗಿಡ ಹುಡ್ಕೊಡ್ತಾರೆ. ಮಲ್ಗೋಬಾ ಮಾವಿನ ಹಣ್ಣಿನ ಗಿಡ, ಇದ್ರ ಬೆಲೆ 300 ರೂಪಾಯಿ. ಹಲಸಿನ ಹಣ್ಣು ಗಿಡ ಕೂಡ ಇದೆ ನೋಡಿ. ಹಣ್ಣಿನ ವೆರೈಟಿ ಕಂಬೋಡಿಯಾ. ಎಲ್ಲ ಒಂದು ಗಿಡಗಳ ಮೇಲೆ ರೇಟ್ ಬರ್ದಿಲ್ಲ. ರೇಟ್ ಮಾತ್ರ ಇಷ್ಟೇನೆ. ಮಿಯಾಜಾಕಿ 500 ರೂಪಾಯಿ, ಮಲ್ಗೋಬಾ 300 ರೂಪಾಯಿ. ಇದು ಹೆಚ್ಚು ಕಡಿಮೆ ಅಷ್ಟೇ ಇರುತ್ತೆ. ಕಮ್ಮಿ ಅಂದ್ರೂ 250 ಇರ್ಬೋದು. ಜುಲೈ ತಿಂಗಳಲ್ಲಿ ನಮ್ಮ ತಾರಸಿ ತೋಟ ಹೇಗಿದೆ ನೋಡೋಣ ಬನ್ನಿ. ಗೆಲಾರ್ಡಿಯಾ ಗಿಡದಲ್ಲಂತೂ ಕಂಟಿನ್ಯೂಸ್ ಫ್ಲವರಿಂಗ್ ಆಗ್ತಾ ಇದೆ. ಜೆರೇನಿಯಂ ಗಿಡದಲ್ಲೂ ಅಷ್ಟೇನೆ. ಆರ್ಕಿಡ್ ಗಿಡದಲ್ಲಂತೂ ಹೂ ಸುಮಾರು ಟೈಮಿಂದ ಹೀಗೆ ಇದೆ. 2 ಗಿಡದಿಂದ 2 ಕಡ್ಡಿ ಬಂದಿರೋದು. ಕೆಲವೊಂದು ಗಿಡಗಳಿಗೆ ಅಷ್ಟೊಂದು ಸನ್ಲೈಟ್ ಬೇಕಿರಲ್ಲ. ಇಂಡೈರೆಕ್ಟ್ ಸನ್ಲೈಟ್ ಇದ್ರೆ ಸಾಕು. ಅದರಿಂದ ಗಿಡಗಳನ್ನ ಇಲ್ಲೇ ಜೋಡಿಸಿದೀನಿ. ಇದು ಫಿಸ್ಟೆಲ್ ಪಾಮ್. ಇದು ಕ್ರೋಟನ್ದೇ ಒಂದು ವೆರೈಟಿ. 2 ವರ್ಷದ ಹಿಂದೆ ಇದನ್ನ ಕಟ್ಟಿಂಗ್ ಇಂದ ಬೆಳೆಸಿರೋದು. ಇದ್ರ ಎಲೆಗಳು ಕಲರ್ಫುಲ್ ಆಗಿ ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಗಿಡ ತುಂಬಾ ಎಲೆಗಳು ತಿಕ್ಕಾಗಿ ಚೆನ್ನಾಗಿ ಬಂದಿತ್ತು. ಅದರಿಂದ ಸೈಡಿಂದ ಒಂದ್ ಸ್ವಲ್ಪ ಕಟ್ ಮಾಡಿದೆ. ಟೇಬಲ್ ರೋಸ್ ಮತ್ತೆ ಕಲಾಂಚೋ ಗಿಡದ ಪಾಟ್ ಎಲ್ಲ ಇಲ್ಲಿ ಜೋಡಿಸಿದ್ದೀನಿ. ಬಿಸಿಲು ಕಮ್ಮಿ ಇರೋದ್ರಿಂದ ಸ್ವಲ್ಪ ಡಲ್ ಆಗಿದ್ದು. ಈಗ ನಿಮಗೆ ಮೇಲ್ಗಡೆ ಇರೋವಂಥ ತಾರಸಿ ತೋಟಕ್ಕೆ ಕರ್ಕೊಂಬಂದಿದ್ದೀನಿ. ಇಲ್ಲಿ ನೋಡಿ, ಪಾಟ್ಗಳಿಂದ ವರ್ಮಿ ಕಂಪೋಸ್ಟ್ ಉದುರ್ತಾ ಇದೆ. ಈ ಥರ ಸುಮಾರು ಪಾಟ್ಗಳಿಂದ ಉದುರಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲೆ ಎಲ್ಲ ಉದುರಿರುತ್ತೆ, ಸ್ವಲ್ಪ ಗಲೀಜಾಗಿರುತ್ತೆ. ಕ್ಲೀನ್ ಮಾಡಿದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಬೆಳಗ್ಗೆನೆ ನಿಮಗೆ ತಾರಸಿ ತೋಟಕ್ಕೆ ಕರ್ಕೊಂಬಂದಿರೋದು. ಅದರಿಂದ ಪಸ್ಲೇನ್ ಗಿಡದಲ್ಲಿ ಇನ್ನೂ ಹೂಗಳು ಅರಲಿಲ್ಲ. ನೆನ್ನೆ ಅರಳಿರೋ ಅಂಥ ಹೂ ಇವತ್ತು ಬಾಡೋಗಿರುತ್ತೆ. ಎಲ್ಲ ಕೆಳಗಡೆ ಉದುರಿದೆ ನೋಡಿ. ಈ ಥರ ಸುಮಾರು ಗಲೀಜಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕೆಲಸ ಮಾಡುವಾಗ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೂ ಮತ್ತೆ ಅದ್ರಲ್ಲಿ ಸ್ವಲ್ಪ ಝಲಕ್ ಕೊಡ್ತಾ ಇರೋಣ. ಗಿಡಗಳದ್ದು ಸ್ವಲ್ಪ ಅಪ್ಡೇಟ್ ಕೊಡೋಂಗಾಗುತ್ತೆ. ಇದು ಇಂಡಿಯನ್ ಗೂಸ್ಬೆರಿ ಗಿಡ. ನಲ್ಲಿಕೈ ಸಣ್ಣದಾಗಿ ಬರುತ್ತಲ್ಲ, ಅದ್ರ ಗಿಡ. ಬೀಜದಿಂದ ಬಂದಿರೋದು. ಈ ಥರ ಸುಮಾರು ಗಿಡಗಳು ಬೆಳೆದಿದ್ದಾವೆ. ಹೀಗೆ ಗಿಡಗಳನ್ನ ಗಮನಿಸ್ತಾ ಇದ್ರೆ ದ್ರಾಕ್ಷಿ ಗಿಡದಲ್ಲಿ ನನಗೆ ನೋಡಿ ಏನು ಕಾಣಿಸ್ತು ಅಂತ. ಅಚಾನಕ್ ಆಗಿ ನೋಡಿದ್ದು ಬುಲ್ಬುಲ್ ಇಲ್ಲಿ ಗೂಡು ಕಟ್ಕೊಂಡಿದ್ದೆ. ಒಂದ್ಸಲ ಕಣ್ ತುಂಬ ನೋಡ್ಬಿಡೋಣ ಅಂತ ವಿಡಿಯೋ ಮಾಡ್ಕೊಂಡೆ. ಯಾಕಂದರೆ ಆಮೇಲೆ ಮರಿಗಿರಿ ಆದರೆ ಇದು ಹತ್ರನೂ ಬರಕ್ಕೆ ಬಿಡಲ್ಲ. ಹೀಗೆ ನೋಡ್ತಾ ಇರಬೇಕಾದ್ರೆ ಬುಲ್ಬುಲ್ ಸಖತ್ ಅಲರ್ಟ್ ಆಗೋಯ್ತು. ಇದ್ರ ಜೊತೆದು ಇನ್ನೊಂದು ಬುಲ್ಬುಲ್ ಇದೆಯಲ್ಲ, ಅದಂತೂ ಚೆನ್ನಾಗಿ ಬೈಯಕ್ಕೆ ಶುರು ಆಯಿತು. ಅದ್ರ ಬೈಯೋದು ಹೇಗಿರುತ್ತೆ ಗೊತ್ತಾ? ಏನಂತ ಬೈತು ಗೊತ್ತಾ? ನಿಮಗೆ ಮಾಡೋ ಕೆಲಸ ಇಲ್ವಾ? ಏನು ಕೆಲಸ ಇದೆ ಮುಗಿಸ್ಕೊಂಡು ಹೋಗಿ, ಸುಮ್ಮನೆ ಬಂದು ಯಾಕೆ ತೊಂದರೆ ಕೊಡ್ತೀರಾ ಇಲ್ಲಿ? ಅದರಿಂದ ಬರೀ ಕೆಲಸದ ಮೇಲೆ ಗಮನ ಕೊಡೋಣ. ಇಲ್ಲಿ ಒಂದಷ್ಟು ಕ್ಲೀನ್ ಮಾಡಿಕೊಂಡೆ. ಮಣ್ಣು ಸಿಕ್ಕಿದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಮರಳಾಗಿದೆ. ಎಷ್ಟೊಂದು ಪಾಟ್ ಕೆಳಗಡೆ ಅಂತೂ ರೆಡಿಯಾಗಿರೋ ಅಂಥ ವರ್ಮಿ ಕಂಪೋಸ್ಟ್ ಸಿಕ್ತು. ಗಿಡಗಳಿಗೆ ಒಳ್ಳೆ ಗೊಬ್ಬರ ಅಂತ ಹೇಳ್ಬೋದು. ಹುಳ ಇದೆ ನೋಡಿ. ಈ ಥರ 2ನೇ ಸಲ ನೋಡ್ತಾ ಇರೋದು. ಇದೆಲ್ಲ ವುಡ್ಡಲ್ಲಿರುತ್ತೆ, ಮರದಲ್ಲಿರುತ್ತೆ. ಹೊರಗಡೆ ಏನು ಮಾಡ್ತಾ ಇದೆಯೋ ಗೊತ್ತಿಲ್ಲ. ಪರ್ಸ್ಲಿನ್ ಗಿಡದಲ್ಲಿ ಮೊಗ್ಗೆಲ್ಲ ಅರಳಿ ಹೂ ಆಯಿತು. ಸೂಪರ್ ಆಗಿದೆ. ತಾರಸಿ ತೋಟದಲ್ಲಿ 7 ಅವರ್ ಮೇಲಾಗೋಗಿದೆ. ಸಮಯ ಹೋಗೋದೇ ಗೊತ್ತಾಗಲಿಲ್ಲ. ಗಿಡಗಳನ್ನೆಲ್ಲ ಸ್ವಲ್ಪ ಸೆಟ್ ಮಾಡಬೇಕು. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.